ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯರು ಪ್ರಾತಸ್ಮರಣ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವ ಸದ್ಗುರುನ ಪವಿತ್ರ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಮಹಾಮನೆಯ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅನಂತ ಕರುಣಾಮೂರ್ತಿಗಳು ಆಗಿರುವ ಪರಮ ಪೂಜ್ಯ ಅಪ್ಪಾಜ್ಯರ ಶ್ರೀಚರಣದಲ್ಲಿ ಕೂಡ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ಈ ಒಂದು ಶುಭ ಬೆಳಗಿನ ಕಾರ್ಯಕ್ರಮದಲ್ಲಿ ಸತ್ಸಂಗ ಕಾರ್ಯಕ್ರಮದ ಭಾಗಿಗಳಾಗಿರುವ ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಒಂದು ವಚನ, ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ದರೆ ದನ ವನಿತೆಯರು ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾವುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಸಂಗಯ್ಯನೆಂ ಒಬ್ಬನಲ್ಲದೆ ಅರಿಯದೆ ಅನ್ನುವಂಥ ಮಾತು ಹೇಳ್ತಾರೆ. ಈ ವಚನದಲ್ಲಿ ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ಒಂದು ಏಕೋಚಿತ್ತ ಒಂದು ಪಕ್ಷಿ ಹೆಂಗ ಒಬ್ಬ ಮಣಿ ಅಥವಾ ಗುಡಿಸಲು ಒಂದೇನೋ ಒಂದು ಆಶ್ರಯ ಹಿಡ್ಕೊಂಡು ಅದೇನ್ ಮಾಡ್ತದ ಅಂತ ಕೇಳಿದ್ರೆ ಒಂದು ಗೂಡನ್ನ ಕಟ್ತದ. ಅಲ್ಲಿ ಗೂಡು ಕಟ್ಟಿ ಅದ ನನ್ನ ಮನೆ ಅಂತ ಹೆಂಗ ಭಾವಿಸ್ತೈತಲ್ಲ ಅಜ್ಞಾನ ರೂಪದಲ್ಲಿ, ಅಲ್ಲಿ ಭಾವಿಷ್ಯ ಅದೇನ್ ಮಾಡ್ತದ ಅಂತ ಕೇಳಿ ಯಾವಾಗ ಅವ ಸಾಹುಕಾರ ಅಥವಾ ಆ ಮನೆಯ ಮಾಲಕ ಯಾವಾಗ ಅದನ್ನ ಗೂಡನ್ನ ಕಿತ್ತೊಗಿತಾನ ಅದನ್ನ ಹೊರಗೆ ಹಾಕ್ತಾನ ಅಂತ ಹೇಳಕ್ ಬರಂಗಿ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರು ಕೂಡ ಅದ್ರ ಮನಸ್ಸಿನಲ್ಲಿ ಏನ್ ಹೆಮ್ಮೆ ಪಟ್ಕೋತಿರ್ತದ ಅಂತ ಕೇಳಿದ್ರೆ ಇದು ನಂದು ಅನ್ನುವಂತ ಭಾವದಿಂದ ಜೀವನವನ್ನ ಅದು ಕಾಲ ಕಳೀತಿರ್ತದ ಅಂತ ಅರ್ಥ. ಆದ್ರೆ ಇಲ್ಲಿ ಅದಕ್ಕೇನ್ ಗೊತ್ತಿಲ್ಲ, ಇದು ಮಾಲಕಂದು ಮನೆ ಅಂತ ಗೊತ್ತಿಲ್ಲ. ಹಾಗೆ ಈ ಜಗತ್ತಿನಲ್ಲಿ ನಾವೆಲ್ಲರೂ ಜೀವಿಗಳು ಹುಟ್ಟಿ ಬಂದಿವಲ್ಲ ಭೂಮಿ ಮೇಲೆ. ಅಂದ್ರೆ ಈ ಜಗವೆಲ್ಲ ಹೆಂಗಂತ ಕೇಳಿದ್ರ ಬಾಡಿಗೆದಾರರಾಗಿ ಬಂದೇವ್ ನಾವೆಲ್ಲರೂ. ಜಗತ್ತೆಲ್ಲ ಇದೊಂದು ಬಾಡಿಗೆ ಮನೆ ಇದ್ದಂಗದ. ಇದ್ರು ಸಹಿತ ಇದೆಲ್ಲ ನಾವು ಎಷ್ಟು ಶಾಶ್ವತವಾಗಿ ಬಹಳ ಕಾಲ ಇರ್ತೇವಿ, ಬಹಳ ವರ್ಷ ಬದುಕ್ತೇವಿ ಅನ್ನುವಂಥದ್ದು ಭ್ರಮೆಯಲ್ಲಿ ನಾವೆಲ್ಲ ಅಜ್ಞಾನ ಕಾಲದಲ್ಲಿ ಅಜ್ಞಾನದಿಂದ ಕಾಲ ಕಳಿತಿರ್ತೀವಿ. ಎಲ್ಲ ಜೀವಿಗಳೆಲ್ಲ ಹೆಂಗ್ ಕಾಲ ಕಳಿತಿರ್ತಾರ ಅಜ್ಞಾನದಲ್ಲಿ. ಅದಕ್ಕಂತಾನೆ ಅವ್ರು ಏನ್ ಹೇಳ್ತಾರಂತ ಕೇಳಿದ್ರ, ಇಲ್ಲಿ ಸರ್ವಕರ್ತೃ ಪರಮಾತ್ಮ ಇದ್ರು ಕೂಡ ಅಂದ್ರೆ ದರೆ ದನ ವನಿತೆಯರು ಇಲ್ಲೂ ಸಹಿತವಾಗಿ ಆ ಗುಬ್ಬಿ ಹೆಂಗ ತನ್ನ ಮನಿ ಅಂತ ತಿಳ್ಕೊಂಡು ಈ ದರೆ ದನ ವನಿತೆ ಅಂದ್ರೆ ಎಲ್ಲಾ ಸತಿ ಪುತ್ರಾದಿಗಳು ಎಲ್ಲಾ ಒಂದು ಸಂಪತ್ತು ಅಥವಾ ಬಂಧು ಬಾಂಧವರು ಎಲ್ಲವೂ ಸಹಿತವಾಗಿ ಇದು ನನ್ನದು ತನ್ನದು ಎಂದು ಅದಕ್ಕೆ ಸ್ವಲ್ಪ ಏನಾದ್ರೂ ಧಕ್ಕೆ ಆಗದಂಗೆ ಹೆಂಗ ಮನಸ್ಸಿಗೂ ಮಾಡ್ಕೊಳ್ತಾ ನೋಡ್ರಿ ಹಂಗ ಸಾರ್ತದೆ ಜೀವಾತ್ಮ ಅಂತಕ್ಕಂಥ ಗುಬ್ಬಿ. ಇಲ್ಲಿ ಜೀವಾತ್ಮ ಅಂತಕ್ಕಂಥ ಗುಬ್ಬಿದು ಏನಂತ ಕೇಳಿದ್ರೆ ಅಜ್ಞಾನ ಕಾಲದಲ್ಲಿ ಸರ್ವಕರ್ತೃ ಪರಮಾತ್ಮ ಇದ್ರು ಕೂಡ ಅದನ್ನ ಮರೆತು ಏನ್ ಮಾಡ್ತಾ ಇದ್ರಲ್ಲ ನಾನು ಮಾಡಿದೆ ಅನ್ನುವಂತ ಒಂದು ಭ್ರಮೆಯಲ್ಲಿ ಅಂದ್ರೆ ಅಜ್ಞಾನದಲ್ಲಿ ಕಾಲವನ್ನ ಹೆಂಗ ಕಳಿತಾನ ಅನ್ನುವಂತ ಈ ವಚನದ ಒಂದು ಸಿದ್ಧಾಂತ. ಆದ್ರೆ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಎಲ್ಲ ಪರಮಾತ್ಮ ಇದೆಲ್ಲ ಹೆಂಗಂತ ಕೇಳಿದ್ರೆ ಈ ಜೀವಾತ್ಮ ಅಂತಕ್ಕಂತ ಒಂದು ಗುಬ್ಬಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಇದು ಯಾವಾಗ ಹಾರಿ ಹೋಗ್ತದಂತೂ ಅದಕ್ ಗೊತ್ತಿಲ್ಲ, ಅದು ಕಂಡೀಷನ್ ಇಲ್ಲ. ಈಗ ಹೋಗ್ತತಿ ಆಗ ಹೋಗ್ತದಂತನೂ ಕಂಡೀಷನ್ ಇಲ್ಲ. ಇಲ್ಲದೇ ಇದ್ರು ಕೂಡ ಹೆಂಗ್ ಜೀವನ ಮಾಡಾಕತ್ತದ ಅಂತ ಕೇಳಿದ್ರೆ ಬಹಳ ಕಾಲ ಬದುಕ್ತೇನಿ, ಇದೆಲ್ಲ ಬಂಧು ಬಾಂಧವ್ರನ್ನ ಶಾಶ್ವತವಾಗಿ ಇರ್ತಾರ, ಆಮೇಲೆ ಇದು ಸಂಪತ್ತು ಸಹಿತವಾಗಿ ಶಾಶ್ವತವಾಗಿ ಇರ್ತದ ಅನ್ನುವಂಥದ್ದು ಈ ರೀತಿ ಬದುಕ್ತಿರ್ತಾನ. ಅದನ್ನೇ ಈ ಕ್ಷಣ ಮನಸ್ಸು ಹೆಂಗಂತ ಕೇಳಿದ್ರೆ ಕ್ಷಣಕ್ಕ ಚೇಂಜ್ ಆಗ್ತದ. ಆಮೇಲೆ ಜೀವ ಸಹಿತವಾಗಿ ಕ್ಷಣಕ್ಕೆ ಅದಕ್ಕೆ ಕೂತದಾವು. ಯಾವಾಗ ಹೋಗ್ತತೆ ಅಂತ ಹೇಳಕ್ ಬರಂಗಿಲ್ಲ. ಯಾವ್ದು ಶಾಶ್ವತಲೇ ಇಲ್ಲಿ, ಯಾವ ಶಾಶ್ವತದ ಎಲ್ಲ ಬಿಟ್ಟ ಹೋಗುದು. ಇದಕ್ಕೆ ಒಂದೆಲ್ಲ ಒಂದ್ಸಲ ಯಾವ ಬರ್ತತಲೆ ಅಲ್ಲಿ ಏನ್ರಿ ಈಗಾರ ಚಾ ಕುಡಿಯತಿದ್ ನೋಡಿ ಹೋದಂತಿರ್ತಾರ, ಹೌದಲ್ಲ? ಈಗಾರ ಚಾ ಕುಡ್ ಕಪ್ಪು ಬುಸಿ ಹಿಡ್ಕೊಡಕ್ ಮನೆ ಹಂಗಾಯ್ತು. ಪುನಾದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಚಾ ಕುಡಿಯ ತನ್ನ ಮೊಮ್ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳ್ಸೋ ಸಲುವಾಗಿ ಎಲ್ಲ ಬೂಟ್ ಹಾಕ್ಯಾನ, ಸಾಕ್ಸ್ ಹಾಕ್ಯಾನ. ಅಟ್ಲಾಗ ಅವ್ನ ಹೆಂಡ್ತಿ ಒಂದ್ ಕಪ್ ಚಾ ತಂದು ಕೊಟ್ಲು, ಕುಡದ್ ಕಪ್ಪು ಬಸಿ ಇಟ್ಟು ಹಿಂಗ ಕೂತಾನ, ಹಿಂಗ ಹೋಗ್ಬಿಟ್ಟಾನ. ಅಂದ್ರೆ ಅಷ್ಟ ಅಶಾಶ್ವತವಾಗಿರ್ತಕ್ಕಂಥ ಇದು ಜೀವಾತ್ಮ. ಅಂದ್ರೆ ಈ ಪ್ರಾಣ ಪಕ್ಷಿ ಅನ್ನುವಂಥ ಗುಬ್ಬಿ ಯಾವಾಗ ಹಾರಿ ಹೋಗ್ತತನಂತಕ್ಕದ್ದು ಗೊತ್ತಿಲ್ಲದೆ ಇದ್ರು ಕೂಡ ಅಜ್ಞಾನದಲ್ಲಿ ಜೀವ ಕಾಲ ಕಳಿತಾನಲ್ಲ, ಇದೆಲ್ಲ ನಂದು, ಇದೆಲ್ಲ ನಾನು, ನಂದು ಅಹಂಕಾರ ಮಮಕಾರದಿಂದ ಕಾಲ ಕಳಿತಾನಲ್ಲ,
ಇದಕ್ಕ ಏನಂತಾರ ಅಂತ ಕೇಳಿದ್ರ ಇದು ಸರ್ವಕರ ಪರಮಾತ್ಮ ಎಲ್ಲ ಐತಪ್ಪ, ಇದು ಯಾವ್ದು ನಮ್ದಲ್ಲ. ಅದಕ್ಕ ಉಪನಿಷತ್ತದಲ್ಲಿ ಕೂಡ ಹೇಳಿದ್ರು ಏನಂತ ಕೇಳಿದ್ರೆ, ಈಶಾವಾಸ್ಯದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಃ ಮಗ್ರದ ಕಸ್ಯ ಸಿದ್ಧನಂ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ತದಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರ, ಇದೆಲ್ಲಾ ಹೆಂಗದಂತ ಕೇಳಿದ್ರೆ ಈಶಾವಾಸ್ಯದಂ ಸರ್ವಂ, ಇದೆಲ್ಲಾ ಸರ್ವ ಜಗತ್ತು, ಸಚರಾಚರ ಜಗತ್ತು, ಎಲ್ಲಾ ಪ್ರಾಣಿಗಳು, ಎಲ್ಲಾ ಸಜೀವಿಗಳು ಹೆಂಗದಾವ ಅಂತ ಕೇಳಿ ಪರಮಾತ್ಮನ ಸೊತ್ತಿವು. ನಮ್ ಸೊತ್ತು ಏನೂ ಇಲ್ಲ. ನಾವು ಕಾಲಿಗಲ್ಲಿ ಬಂದೇವಿ, ಕಾಲಿಗಲ್ಲಿ ಹೋಗುದದ. ಹೋಗು ಮುಂದೆ ಏನ್ ತಗೊಳ್ದದ ಅಂತ ಕೇಳಿ ಪಾಪ ಪುಣ್ಯದ ಗಂಟದ ಇಷ್ಟ ಆ ಹೊಟ್ಟೆ ಹೊತ್ಕೊಂಡು ಹೋಗುದದ. ನಾವ್ ಮಾಡಿರ್ತಕ್ಕ ಭೂಮಿ ಮೇಲೆ ಎಲ್ಲಿವರೆಗೂ ಬದುಕ್ತೇವಿ ಅಲ್ಲಿವರೆಗೂ ನಾವ ಹೆಂಗ್ ಬದುಕ್ತೇವಿ, ಯಾವ ರೀತಿ ಬದುಕಿದೇವಿ, ಏನ್ ಗಳಿಸಿದೇವಿ, ನಾವ್ ಏನ್ ಮಾಡ್ತೇವ ಅಂತ ಕೇಳಿದ್ರ ಅದನ್ನ ತಗೊಂಡ್ ಹೋಗುದದ. ನಾವು ಎಲ್ಲವನ್ನ ಬಿಟ್ಟು ಹೋಗುದದ. ಆದ್ರೆ ನಾವು ತಗೊಳ್ದು ಹೋಗ್ತಕ್ಕಂಥದ್ದು ಎರಡೇ. ಅದಕ್ಕನ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರದಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಅಂದ್ರೆ ಅಸ್ಥಿರವಾಗಿರ್ತಕ್ಕಂಥ ಈ ಜಗತ್ತು, ಅಸ್ಥಿರವಾಗಿರ್ತಕ್ಕಂಥ ಈ ಜೀವ, ನೀರ ಮೇಲಿನ ಗುರುಳಿ ನಿಜವಿಲ್ಲೋ ಹರಿ ಅಂತ ಹಾಡಿದಾರ ದಾಸರು. ಹಾಗೆ ಅಸ್ಥಿರವಾಗಿರ್ತ, ಯಾವಾಗ ಒಡೆದು ಹೋಗ್ತದಂತ ಹೇಳಕ್ ಬರಂಗಿಲ್ಲ. ಅಷ್ಟ ನಶ್ವರ ಅಸ್ಥಿರವಾಗಿರ್ತಕ್ಕಂಥ ಈ ಜೀವಾತ್ಮ ಕೊನೆಗೆ ಒಬ್ಬನೇ ಹೋಗ್ತಾನ. ಧನಧಾನ್ಯ ಸಹಿತ ಬರಂಗಿಲ್ಲ, ಸತಿ ಪುತ್ರಾದಿಗಳು ಸಹಿತವಾಗಿ ನಿನ್ ಜೊತೆ ಬರಂಗಿಲ್ಲ. ಎಂತ ಪ್ರೇಮದ ಹೆಂಡತಿದಾಳ, ಪ್ರೇಮದ ಮಕ್ಳು ಅದಾರ ಅಂದ್ರು ಕೂಡ ಅವರು ಇಲ್ಲೇ ಉಳಿತಾರ. ಎಲ್ಲಿ ತನಕ ಬಾಳ ಅಂದ್ರೆ ಸ್ಮಶಾನದವರೆಗೆ ಬರಬಹುದು ಅಷ್ಟೇ. ಅವ್ರು ಸಹಿತ ಇಲ್ಲೇ ಉಳಿತಾರ. ನೀ ಗಳಿಸಿರ್ತಕ್ಕಂಥ ದ್ರವ್ಯ, ದೊಡ್ಡ ಮಹಲಿನ ಮನೆ, ಇವೆಲ್ಲಾ ಏನಾಗ್ತಾವ ಅಂತ ಅವು ಇಲ್ಲೇ ಉಳಿತಾವ. ಅದ್ ಯಾವ ರೀತಿ ಕಟ್ಟಿದೆ ಅಂತ ಗೊತ್ತಿಲ್ಲ, ಅವು ಸಹಿತವಾಗಿ ಇಲ್ಲೇ ಉಳಿದು ಅಂದಾಗ ನೀ ಮಾತ್ರ ಏನ್ ಮಾಡ್ತಿ ಅಂತ ಕೇಳಿದ್ರೆ ಒಬ್ಬನೇ ಹೋಗ್ತಿಪ್ಪ. ಇಲ್ಲಿ ಉಳಿಸ್ತಕ್ಕ ಹೋಗ್ರೊಳಗ ಈ ಉಳಿಸುವಂತದ್ದು ಎರಡು ಅದಾವು. ಅವ್ದು ಯಾವ್ದು ಅಂತ ಕೇಳಿದ್ರೆ ಧರ್ಮ ಮತ್ತು ಕೀರ್ತಿ. ಈಗ ಬಸವಣ್ಣವ್ರ ಜಗಜ್ಯೋತಿ ಬಸವಣ್ಣನವರು ಈಗ ಇಲ್ಲದೆ ಇದ್ರು ಕೂಡ ಅವರ ದೇಹ, ಭೌತಿಕ ದೇಹ ಇಲ್ಲದೆ ಇದ್ರೆ ಇರಬಹುದು, ಆದ್ರೆ ಅಮರ ಅವರು. ಯಾಕೆ ಅಮರ ಅಂತ ಕೇಳಿದ್ರೆ ಅಂತ ಒಂದು ಕೀರ್ತಿ, ಅಂತ ಒಂದು ವಾರ್ತೆಯನ್ನು ಮಾಡಿದ್ರಿ ಜಗತ್ತಿನಲ್ಲಿ. ಎಲ್ಲ ಜೀವಿಗಳಿಗೂ ಒಂದು ಉದ್ಧಾರ ಕೆಲಸವನ್ನು ಮಾಡಿದ್ರು. ಎಲ್ಲರಿಗೂ ಎಷ್ಟೋ ಶರಣರು ಕಲ್ಯಾಣದವರೆಗೆ ಧಾವಿಸಿ ಬರ್ಬೇಕಾದ ಕಾರಣ ಏನು? ಕಲ್ಯಾಣದ ಯಾರವರು? ಭೂಪಾಲದ ರಾಜ ಇದ್ದಂತ, ಕಾಶ್ಮೀರದ ರಾಜ ಇದ್ರು ಕೂಡ ರಾಜಕೀಯ ಬಿಟ್ಟು ಬರ್ಬೇಕಾದ್ರೆ ಕಾರಣ ಏನು? ಅಲ್ಲಿ ಬಂದು ಅಂತ ಒಂದು ಮಹಾಯೋಗಿ ಕಾರಣಿಕ ಪುರುಷ ಅಲ್ಲಿದ್ದ ಅಂತ ಅರ್ಥ. ಅಲ್ಲಿ ಇದ್ದಾಗ ಎಲ್ಲ ಸೆಳಿತು, ಎಲ್ಲರ ಮನಸ್ಸನ್ನ ಸೆಳೆದಾಗ ಅವ್ರು ಬಂದು ಏನ್ ಮಾಡಿದಾರಲ್ಲಿ ಕಾಯಕವೇ ಕೈಲಾಸ ಅನ್ನುವಂತ ಒಂದು ಮಹಾಮಂತ್ರವನ್ನು ಸಾರಿದ್ರು. ಜಗಜ್ಯೋತಿ ಬಸವಣ್ಣನವರು ಸಾರಿದಾಗ ಎಲ್ಲಂತ ಎಂತೆಂತರು ಕೂಡ ಬಂದು ಕಲ್ಯಾಣಕ್ಕೆ ಹೋಗಿ ಧಾವಿಸಿ ಹೋಗಿ ಅಲ್ಲಿ ಏನ್ ಮಾಡಿದ್ರ ಅಂತ ಕೇಳಿ ಎಲ್ಲಾರು ಒಂದು ಕಾಯಕ ಮಾಡಕತ್ರ. ಅಲ್ಲಿ ಸುಮ್ಮನೆ ಕಾಲ ಕಳಿಬಾರ್ದಲ್ಲ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ಎಂದಾರ ನಿಜಗೊಂಡ್ರು. ಹಾಗೆ ಸುಮ್ಮನೆ ಕಾಲ ಕಳಿಬಾರ್ದಲ್ಲಿ ಏನಾರು ಒಂದು ಉದ್ಯೋಗ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಬಸವಣ್ಣನವರು ಎಲ್ಲರಿಗೂ ಒಂದೊಂದು ಕೆಲಸ. ಆದ್ರೆ ಕಾಶ್ಮೀರದ ರಾಜ ಮಹಾದೇವ್ ಭೂಪಾಲ್ ಅಂತಕ್ಕಂಥವ್ರು ಬಂದ್ರು. ಅವ್ರಿಗೂ ಸಹಿತ ಎಲ್ಲ ಕೆಲಸ ಏನ್ ಮಾಡ್ಬೇಕು, ಅವ್ರು ಏನ್ ಮಾಡ್ಬೇಕು ಅಂತಂದಾಗ ನಿಮ್ಮಂತವ್ರ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ ಕೂಡಲೇ ಅವ್ರ ಗುಡದಾಗ ಕಟ್ಗಿ ತಗೊಂಡ್ಬರ್ಬೇಕು, ಕಟ್ಟಿಗೆ ಹೊಡಿಬೇಕು, ಅವನ್ ಮಾರ್ಕೊಂಡ್ ಬರ್ಬೇಕು. ಮಾರ್ಕೊಂಡ್ ಬಂದಿರ್ತಕ್ಕಂಥದ್ರಾಗ ಎಷ್ಟು ದುಡ್ಡು ಸಂಪಾದನೆ ಆಕತ್ತಲ್ಲ ಅಷ್ಟ್ರಲ್ಲಿ ನೀ ಏನ್ ಮಾಡಂತ ಕೇಳಿ ದಾಸೋಗ ಒಬ್ಬರಿಗೆ ಮಾಡ್ಬೇಕು. ನೀನ್ ದಾಸೋಗ ಮಾಡಿ ಆಮೇಲೆ ನೀ ಪ್ರಸಾದ ಮಾಡಿ ಈ ರೀತಿ ಕಾಲ ಕಳೀರಿ ಅಂತ ಹೇಳಿದಾಗ ಒಪ್ಪಿಕೊಂಡ್ರು. ಮಹಾರಾಜ್ ಇದ್ರು ಕೂಡ ಏಪ್ಪ ನಾ ಇಂತ ಭೂಪಾಲ್ ಅಂತ ಒಂದು ದೊಡ್ಡ ಮಹಾರಾಜ ಅದೇನಿ, ಇಂತ ಕೆಲಸ ಹೆಂಗ್ ಮಾಡ್ಲಿ ಅನ್ಲಿಲ್ಲ ಅವರು. ಯಾಕೆ ಅನ್ಲಿಲ್ಲ ಅಂತ ಕೇಳಿದ್ರೆ ಇದೆಲ್ಲ ಶೂನ್ಯ ಐತೆ ಅಂತ. ಎಲ್ಲಿ ಅಂತ ಕೇಳಿದ್ರೆ ಜ್ಞಾನ ಇದ್ದವ್ರಿಗೆ ಇದೆಲ್ಲ ಶೂನ್ಯ, ಇದೆಲ್ಲ ಒಂದಿಲ್ಲ ಒಂದ್ಸಲ ನಾವ್ ಮಾಡ್ತಕ್ಕಂಥ ಇದೇನ್ ಮಾಡ್ತಿಲ್ಲ ಇದೇ ಕೆಲಸ ನಮ್ ಮಾಡ್ತಕ್ಕಂಥ ಧರ್ಮ ಮಾತ್ರ ನಮ್ ಜೊತೆ ಬರ್ತದ ಹೊರತಾಗಿ ಇದ್ಯಾವ್ದು ಬರಂಗಿಲ್ಲ ಅಂತಕ್ಕಂಥ ನಿಶ್ಚಿತ ಆಗಿತ್ತು ಅವ್ರಿಗೆ. ನಿಶ್ಚಿತ ಆಗಿತ್ತು ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಿತ್ಯದಲ್ಲಿ ಕಟ್ಗಿ ಕಡಿಯಾಕ ಹೋಗಾಕತ್ರು. ಅವನ ಹೆಂಡತಿ ಮಹಾದೇವಿ ಆಕಿನೂ ಹೋಗಾಕತ್ರು. ಮಹಾರಾಣಿ ಇದ್ರು ಕೂಡ ಆಕೆ ಒಂದು ಹೊರಬಿಲ್ದ ಇರ್ತಕ್ಕಂಥ ಹೆಣ್ಮಗಳು ಇದ್ರು ಕೂಡ ಬಿಸಿಲಲ್ಲಿ ಹೋಗಿ ಕಟ್ಟಿಗೆ ತಗೊಂಡು ಹೋಗಿ ಮಾರಿಕೊಂಡು ತಮ್ಮ ಜೀವನವನ್ನ ದಾಸೋಗ ಅಂತಕ್ಕ ಒಬ್ಬರಿಗೆ ಮಾಡಿ ಆಮೇಲೆ ತಾವು ಏನ್ ಮಾಡ್ತಿದ್ರು ಪ್ರಸಾದ್ ಮಾಡಿ ಈ ರೀತಿಯಾಗಿ ಬಸವಣ್ಣನವರ ಒಂದು ಸನ್ನಿಧಾನದಲ್ಲಿ ಅವರು ಎಲ್ಲ ಜೀವನ ಕಾಲವನ್ನು ಕಳೀಲಿಕ್ಕೆ ಆರಂಭ ಮಾಡಿದ್ರು. ಇದನ್ನ ಯಾಕೆ ಹೇಳ್ತೇವೆ ಅಂತ ಕೇಳಿದ್ರೆ ಈ ಒಂದು ಅರ್ಥ ಗೊತ್ತಿತ್ತು ಅವ್ರಿಗೆ. ಯಾಕಂದ್ರೆ ಒಂದಿಲ್ಲ ಒಂದ್ಸಲ ಇದೆಲ್ಲ ಅಂತ ಕೇಳಿ 3 ದಿವಸದ ಮೂಳ ಜಾಡಿಸ್ಕೊಂಡು ಹೇಳ 3 ದಿವಸ ಬದುಕುದಿಲ್ಲ ಜಗತ್ತಿನಲ್ಲಿ. ಇದು ಯಾವಾಗ ಬರ್ತದಂತ ಹೇಳಕ್ ಶಾಶ್ವತ ಇಲ್ಲ, ಇದು ಯಾವ್ದು ಅಸ್ಥಿರವಾಗಿರ್ತಕ್ಕಂಥದ್ದು. ಅದಕ್ಕೆ ಅಸ್ಥಿರವಾಗಿರ್ತಕ್ಕಂಥ ಜೀವನದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದನ್ನ ನಾವು ಪಡ್ಕೊಂಡು ಹೋದದ್ದಾದ್ರೆ ಮನುಷ್ಯ ಜನ್ಮ ಸಾರ್ಥಕತೆ ಆಗ್ತದ. ಅದಕ್ಕಾಗಿ ಎಲ್ಲಾ ಪರಮಾತ್ಮನ ಎಲ್ಲಾ ಕರ್ತೃ ಯಾರು? ಕಾರಣ ಕಾರ್ಯಕರ್ತರು ಯಾರದನ ಅಂತ ಕೇಳಿದ್ರೆ ಪರಮಾತ್ಮನೇ ಅದಾನ. ಆ ಪರಮಾತ್ಮನ ನಾವು ತಿಳಿಲಾರ್ದೆ ಹೋದಿವಿ ಅಂತ ಕೇಳಿದ್ರೆ ಜನ್ಮ ನಿರರ್ಥಕ ಆಗ್ತದ, ವ್ಯರ್ಥ ಆಗ್ತದ.
ನೀ ಹೆಂಗ್ ಬಂದಿದ್ದಿ ಹಂಗ ಹೋಗ್ ಪಾಳಿ ಬರ್ತದಪ್ಪ. ಅದ್ರ ಸಲುವಾಗಿ ನೀ ಹೆಂಗ್ ಬಂದಿ ಹಂಗ ಹೋಗಲಾರ್ದನೆ ಏನಾದ್ರೂ ಒಂದು ಸಾಧನೆ ಅಂದ್ರೆ ಎಲ್ಲ ಪರಮಾತ್ಮನ ಸತ್ ತಿಳ್ಕೊನಿ. ಆ ಭಗವಂತ ಏನ್ ಮಾಡ್ತಾನೆ ಇದೆಲ್ಲ ಪರಮಾತ್ಮಂದು, ಪರಮಾತ್ಮನ ಸ್ವತ್ ಅದ ಇದು. ಆ ಪರಮಾತ್ಮನ ಸ್ವತ್ತ ಹೆಂಗ ನಾವು ಈಗ ಸರ್ವಕರ್ತೃ ಪರಮಾತ್ಮ ಅದಾನ, ಅವನು ತಿಳ್ಕೊಬೇಕಾಗಿದೆ ನಾವು. ಇದಕ್ಕೆಲ್ಲ ಕಾರಣೀಕರ್ತರು ಯಾರದ ಅಂತ ಕೇಳಿದ್ರೆ, ಜಗತ್ ಉತ್ಪತ್ತಿ ಆಗ್ಬೇಕಾದ್ರ, ಲಯ ಆಗ್ಬೇಕಾದ್ರ, ಇದೆಲ್ಲಾ ಪಾಲನೆ ಪೋಷಣೆ ಆಗ್ಬೇಕಾದ್ರ ಎಲ್ಲರ ಹಿಂದ ಸೂತ್ರಧಾರಿ ಆ ಭಗವಂತ ಅದಾನ. ನಮ್ಗೆಲ್ಲರಿಗೂ ಪರಮಾತ್ಮನ ಅದಾನ. ಎಲ್ಲರ ಅಂತಃಕರಣದಲ್ಲಿ ಎಲ್ಲರ ಹೃದಯದ ಮಂದಿರದಲ್ಲಿ ತನ್ನ ಬಿಟ್ಟ ದೇವರಿಲ್ಲ ಅಂತಾರಲ್ಲ, ಹಂಗ ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮ ವಾಸ ಆಗಿದ್ದಾನೆ. ಅದಕ್ಕಾಗಿ ಮನದಲ್ಲಿ ಪರಶಿವನು ಮನೆ ಮಾಡಿಕೊಂಡಿಯೇನು ಅಂದ ಹಾಗೆ ಆ ಪರಮಾತ್ಮ ನಮ್ಮ ಮನಸ್ಸಿನಾಗ ಎಲ್ಲರಲ್ಲೇ ಹೃದಯದಲ್ಲಿ ಅದಾನಂತಂದಾಗ ಆ ಸರ್ವಕರ್ತೃ ಪರಮಾತ್ಮ ಅದಾನಂದಾಗ ನಾವೆಲ್ಲರೂ ಆ ಒಂದು ಯಾವ ರೀತಿ ಬದುಕಬೇಕು ಅಂತ ಕೇಳಿದ್ರೆ ಅವ್ನ್ ತಿಳ್ಕೋಬೇಕು, ಅವನ ಅರಿತುಕೋಬೇಕಾಗೈತೆ. ಆ ಸರ್ವಕರ್ತ ಪರಮಾತ್ಮನ ಅರಿಲಾರ್ದೆ ನಾವು ಓದಿವಿ ಅಂತ ಕೇಳಿದ್ರೆ ಮನುಷ್ಯನ ಬಂದದ್ದಕ್ಕೂ ಸಹಿತವಾಗಿ ವ್ಯರ್ಥ ಆಗ್ತದ ಅನ್ನುವಂತ ಮಾತು. ಹಂಗ ಬಂದಿದ್ವಿ ಹಂಗ ಹೋದಂಗ ಆಗ್ತದ, ಹೆಂಗ್ ಬಂದಿದ್ವಿ ಹಂಗ ಹೋದಂಗ ಆದ್ರೆ ಏನು ಪ್ರಯೋಜನದ? ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಮನುಷ್ಯ ಜನ್ಮ ಮುಂದೆಂದಾದ್ರು ಸಿಕ್ಕಿತ್ತೇನ್ರಪ್ಪಯ್ಯ ಅಂತೇಳಿ ಕಡ್ಕೊಳ ಮಡಿವಾಳ ಜವ್ರು ಹಾಡಿದಾರ ತಮ್ಮ ಹಾಡಿನಲ್ಲಿ. ಅದಕ್ಕಾಗಿ ನಾವೆಲ್ಲ ಹೆಂಗ್ ಬಂದಿದ್ವಿ ಹಂಗ ಹೋಗ್ಲಾರ್ದನೆ ಪರಮ ಸರ್ವಕರ್ತೃ ಭಗವಂತನ ಅರ್ಥ ಮಾಡ್ಕೋಬೇಕಾಗ್ಯದ. ಇದೆಲ್ಲ ಭಗವಂತನ ಮನೆ. ಈ ಭಗವಂತನ ಮನೆಯೊಳಗೆ ನಾವೆಲ್ಲರೂ ಏನಂತ ಕೇಳಿದ್ರ ಇದೆಲ್ಲ ನಿಜವಾಗಿರ್ತಕ್ಕಂಥದ್ದು ಅಂತ ಅಜ್ಞಾನದಲ್ಲಿ ಕಾಲ ಕಳಿಬೇಡಪ್ಪ ನೀನು. ಏನ್ ನಿನ್ನ ಜ್ಞಾನವನ್ನು ಮಾಡಿಕೋ ಅಂತ ಹೇಳ್ತಾರ. ಹೆಂಗಂತ ಕೇಳಿದ್ರೆ ಆ ಜ್ಞಾನ ಮಾಡ್ಕೊಲಾರ್ದ ನಾವ್ ಜರ್ ಹೋದಿವಿ ಅಂದ್ರ, ಹೆಂಗ್ ಬಂದಿದ್ವಿ ಹಂಗ ಹೋದಿವಿ ಅಂದ್ರೆ ಏನ್ ಪ್ರಯೋಜನದ? ಹಂಗ ಒಂದ್ ದೃಷ್ಟಾಂತ ಹೇಳ್ತೀನಿ ನಿಮ್ಗ. ಏನು ಅಂತ ಕೇಳಿದ್ರ ಒಂದು ಸಣ್ಣ ಒಂದು ಹಳ್ಳಿ. ಆ ಹಳ್ಳಿ ಒಳಗ ಇಬ್ಬರ ಸತಿಪತಿಯರಿದ್ರು. ಅವ್ರ ಗಂಡ ಏನ್ ಮಾಡಿದ ಅಂತ ಕೇಳಿದ್ರ ಒಂದ್ ಕುದುರೆ ತಗೊಂಡ್ ಬಂದ. ಕುದುರೆ ತಗೊಂಡ್ ಬಂದು ಕಟ್ಟಿದಾಗ ಏನ್ ಮಾಡಿದ ಅಂತ ಕೇಳಿದ್ರೆ ಇದು ತುಡುಗಿನ ಕುದುರೆ ಅದ ಅಂತ ಹೇಳಿದೆ ಹೆಂಡತಿಗೆ. ಆಮೇಲೆ ಹೋಗಿ ಧಾರವಾಡ ಅಂತ ಒಂದು ಪಟ್ಟಣದಾಗ ಸಿಟಿ ಒಳಗೆ ಹೋಗಿ ಮಾರ್ಕೊಂಡ್ ಬರ್ತೀನಿ ಅಂತ ಅವ್ ಮಾರ್ಕೊಂಡ್ ಬರ್ರಿ ಅಂತ ಅಂದ್ಲ. ಹೋಗಿ ಕಟ್ಟಿದ ಸಂತಿ ಒಳಗ ತಮ್ಮಂತ ಗಿರಾಕಿ ಬಂದ್ರು. ಏನಪ್ಪಾ ಇದ್ರ ಕುದುರೆ ಬೆಲೆ ಅಂತ ಕೇಳಿದಾಗ ಇದ್ರ ಕುದುರೆ ಬೆಲೆ ನೋಡಿ 10,000 ರೂಪಾಯಿ. ಎಷ್ಟ್ ಹೇಳ್ಬೇಕಾಗಿತ್ತ ಹೇಳಲಿಲ್ಲ ಅವ. ನೀವ ಕೇಳ್ರಿ ಅಂದ. ಅದು ಕುದುರೆ ಬೆಲೆன்னு ಗೊತ್ತಿಲ್ಲ ಅವಂಗ. ಕೇಳ್ರಿ ಅಂದ ಕೂಡ್ಲಿ ಅಂದ್ರೆ ಅವ್ರಂದ್ರು ಒಂದ್ 10,000 ರೂಪಾಯಿ ಕೊಡ್ತೇವೆ ಕೊಟ್ಬಿಡಪ್ಪ ಅಂತಂದ್ರು. 10,000 ರೂಪಾಯಿ ಬರಂಗಿಲ್ಲ ಅಂತಂದ. ಮತ್ ಹಂಗಾದ್ರೆ ಮತ್ತೊಂದ್ ಗಿರಾಕಿ ಬಂದ. ಮತ್ತೊಬ್ಬ ಗಿರಾಕಿ ಬಂದ, ಎಷ್ಟಪ್ಪ ಇದ್ರ ಕುದುರೆ ಬೆಲೆ ಅಂದ ಕೂಡ್ಲಿ ನೀವ ಕೇಳ್ರಿ ಅಂದ ಕೂಡ್ಲಿ ಅವ್ರೊಂದ್ 20,000 ರೂಪಾಯಿ ಕೊಡ್ತೇವೆ ಕೊಟ್ಬಿಡಪ್ಪ, ಬಾಳ ಚಲೋ ಐತಿ ಕುದುರೆ ಲಕ್ಷಣ ಐತಿ ಅಂತಂದ. ಅಂದ ಕೂಡ್ಲಿ ಬಹುಶಃ ಇನ್ನೂ ಬಾಳ ಬರುವಂಗ ಕಾಣಿಸ್ತೈತಿ ಅಂತ ಹೇಳಿ ಅಷ್ಟಕ್ಕೇನ್ ಬರಂಗಿಲ್ ಬಿಡ್ರಿ ಅಂತಂದ. ಮತ್ ಮೂರನೇ ಗಿರಾಕಿ ಬಂದಾಗ ಅವ ಬಾಳ ಶಾರೆ ಇದ್ದ, ಹುಷಾರಿದ್ದ. ಇವ್ರಿಬ್ರು ವ್ಯಾಪಾರ ಮಾಡಿದ್ ಕೇಳಿದ್ದವ. ಅಲ್ಲೇ ನಿಂತಿದ್ದಾರ ಬಾಜುಕ. ಆಮೇಲೆ ನೋಡ್ರಿ ಇದಕ್ಕ 10,000 ಬೇಡ, 20,000 ಬೇಡ, 30,000 ಬೇಡ, 50,000 ರೂಪಾಯಿ ಕೊಡ್ತೇವಿ, ಒಳ್ಳೆ ಲಕ್ಷಣ ಕುದುರೆ ಅದ, ಇದನ್ನ ಕೊಟ್ಟು ಬಿಡು ಅಂತಂದ. 50,000 ರೂಪಾಯಿ ಅಂದ್ರೆ ಬಾಳ ಆತು, ಆಯ್ಕೆ ಕೊಡ್ತೇನೆ ತಗೋ ಅಂತಂದ. ಅಂದ ಕೂಡ್ಲಿ ಅಂದ್ರೆ ಅವ ಏನ್ ಮಾಡಿದಂತ ಕೇಳಿದ್ರೆ ಅದನ್ನ ಸ್ವಲ್ಪ ಹೆಂಗ್ ನಡಿತೈತಿ ಏನ್ ಮಾಡ್ತೈತಿ ಸ್ವಲ್ಪ ನೋಡ್ಬೇಕಲ್ಲ ನಾವ. ಅದ್ರ ಸಲುವಾಗಿ ಅಂತೇಳಿ ಹತ್ತಾಕ್ ಹೋದ. ಸ್ವಲ್ಪ ಹಿಂಗ ತಿರ್ಗಾಡ್ಕೊಂಡ್ ಬರ್ತೇನಿ ಅಂದ. ಆಯ್ತು ಅಂತ ಹೇಳಿ ಹತ್ತಾಕ್ ಹೋದ. ಕಾಲ ಚರ್ಮದ ಚಪ್ಪಲ್, ಮೊದಲಿಗೆ ಚರ್ಮದ ಚಪ್ಪಲ್ ಹಾಕೋತಿದ್ರು, ಅವೆಲ್ಲ ರಿಕಿಪ್ದಾಗ ಹೋಗ್ಲೇ ಇಲ್ದ. ಅಲ್ಲಿ ಬಿಟ್ಟು ಚಪ್ಪಲ್ ಅವನ್ನ ಬಿಟ್ಟು ಏನ್ ಮಾಡಿದ ಅಂತ ಕೇಳಿದ್ರೆ ಹತ್ತಿ ಒಂದ್ಸಲ ಅದ್ ಜಾತಿವಂತ ಇತ್ತಿರದ ಲಕ್ಷಣ ಒಳ ಕುದುರೆ ಇತ್ತು. ಅದಕ್ಕೆ ಹಿಂಗ್ ಕೈ ಇಟ್ರ ಸಾಕ ಓಡಾಕತ್ತಿ ಬಿಡ್ತಿರಿ ವಾಯು ವೇಗದಿಂದ. ಏನ್ ಹೋತ್ರಿ ಓಡೇ ಬಿಡ್ತಿರದ, ಹೊಳ್ಳಿ ವಾಪಸ್ ಬರ್ಲೇ ಇಲ್ಲ. ನೀವು 1 ತಾಸು ನೋಡಿದ, 2 ತಾಸು ನೋಡಿದ, 3 ತಾಸು ನೋಡಿದ, ಹೋಗಿ ಬಿಡ್ತಲ್ಲಿ. ಅಂದ ಕೂಡಲೇ ಹೋಗಿ ನಿಂತು ಬಿಟ್ಟು ಸಾಯಂಕಾಲ 5-6 ಗಂಟೆ ತನಕ ಇನ್ನೂ ಬರ್ಲಿಲ್ಲ. ಹೋಗೇ ಬಿಟ್ಟಿದ್ದ. ಮೊದಲೇ ವ್ಯಾಪಾರಿ ಬಂದ. ಏನ್ಪಾ ಕುದುರೆ ಹೆಂಗ್ ಹೋತು ಅಂತ ಕೇಳ್ದ. ಕುದುರೆ ಹೆಂಗ್ ಹೋಯ್ತು ಅಂದ್ರೆ ಹೆಂಗ್ ಬಂದಿತ್ತು ಹಂಗ ಹೋಯ್ತು ಅಂದ ನಾವು. ಹೆಂಗ್ ಬಂದಿತ್ತದು? ಪುಕ್ಕಟ ಬಂದಿತ್ತು. ಆಮೇಲೆ ಹೆಂಗ್ ಹೋಗ್ತದ? ಪುಕ್ಕಟನ ಹೋಗ್ಬಿಡ್ತದ. ಅದೇನು ಲಾಭ ಕೊಡ್ಲಿಲ್ಲ. ನಿನಗೇನು ಉಳಿತು ಅಂತ ಕೇಳಿದ್ರೆ ನನಗೆ ನೀವು 2 ಚಪ್ಪಲ್ ಹೋದಾವ ಅಂದವ. ಅಂದ್ರೆ ಚಪ್ಪಲ್ ಸದೃಶ್ಯ ಆಗಿರ್ತಕ್ಕಂಥ ಈ ದೇಹ ಅಂತ ದೃಷ್ಟಾಂತ ಮುಗೀತು. ಸಿದ್ಧಾಂತದೊಳಗೆ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಇಲ್ಲಿ ಈ ದೇಹ ಅಂತಕ್ಕ ಕುದುರೆ ಇದು ಪರಮಾತ್ಮ ನಮಗ ಅಕಸ್ಮಾತ್ ಕೊಟ್ಟು ಕಳ್ಸ್ಯಾನ. ಇಲ್ಲಿ ಕೊಟ್ಟು ಕಳ್ಸ್ಯಾನ ಅಂದಾಗ ಇದ್ರ ಲಾಭ ತಗೊಂಡಿವಿ ಅಂದ್ರ ಇದ್ರ ಸಾರ್ಥಕತೆ ಅದ. ಇದು ಹೆಂಗ್ ಬಂತು ಹಂಗ್ ಕಳಿಸ್ತೀವಿ ಅಂತ ಕೇಳಿದ್ರೆ ಇದ್ರ ಲಾಭ ಇಲ್ಲ. ಅದಕ್ಕೆ ಈ ಒಂದು ದೇಹದಿಂದ ನಾವು ಪರಮಾತ್ಮನ ಅರ್ಥಗಳಿಗೆ ಬರ್ತದ, ಧರ್ಮ ಮತ್ ಕೀರ್ತಿ ಉಳ್ಸಾಕು ಬರ್ತದ. ಅದಕ್ಕಾಗಿ ಈ ಚಪ್ಪಲ್ ಅಂದ್ರೆ ಏನು ಜಗತ್ತಿನ ಉಳಿತಕ್ಕಂಥವ್ ಯಾವ ಅಂತ ಕೇಳಿದ್ರೆ ಧರ್ಮ ಮತ್ತು ಕೀರ್ತಿ. ಧರ್ಮವನ್ನು ಮಾಡ್ಲಿಕ್ಕೆ ನಾವ್ ಮಾಡಿದ್ವಂತ ಕೀರ್ತಿ ತಾನೇ ಆಗ್ತದೆ. ಧರ್ಮ ಕೆಲಸ ಮಾಡಿದ್ರ ಕೀರ್ತಿವಂತ ಆಗಿ ಆಗ್ತಾನ. ಈಗ ಪರಮ ಪೂಜ್ಯ ಅಪ್ಪಾಜಿರು ಇಂತ ಒಂದ್ ಧರ್ಮ ಕೆಲಸ ಮಾಡಾಕತ್ತಾರ ಇಲ್ಲಿ ನೋಡಿ. ಈ ಸಮಯದಲ್ಲಿ ಯಾವ ಮಠದಾಗ ಹಿಂಗ ಶಾಸ್ತ್ರ ಪುರಾಣ ಪ್ರವಚನ ಎದ್ ಕೂಡ್ಲೆ ಧ್ಯಾನ
ನಡೀತಿರ್ತಾವ ಒಂದು ಸಮಯದಲ್ಲಿ ಎಲ್ಲೆಲ್ಲಿ ಒಂದ್ ಮಟ್ಟದಲ್ಲಿ ನಡೀತಿರ್ತಾವ. ಆದ್ರೂ ಸಹಿತ ಅಪ್ಪಾಜಿಯವ್ರು ಕೂಡ ಇದೊಂದು ಪಾಠ, ಒಳ್ಳೆ ಪಾಠ ಇದೊಂದು ಸಾಧಕರಿಗೆ, ಆರೋಗ್ಯ ಸಾಧಕರಿಗಾಯ್ತು, ಎಲ್ಲಿ ಬಂದವರಿಗಾಯ್ತು. ಇದೊಂದು ಯಾಕಂದ್ರೆ ಬೆಳಗಿನ ಸಮಯದೊಳಗೆ ಈ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು, ಪರಿಶುದ್ಧವಾಗಿರ್ತಕ್ಕಂಥ ಒಂದು ಈ ದೇಹದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಆ ಭಗವಂತನ ಸ್ಮರಣೆ ಅಂತಕ್ಕಂಥದ್ದು ಮಾಡೋದ್ರಿಂದ ಪುಣ್ಯ ಅನ್ನೋಂಥ ಪ್ರಾಪ್ತಿ ಆಗ್ತದ. ಅದು ಅಲ್ಲದೇನೆ ಅಂತಃಕರಣ ಸ್ವಚ್ಛ ಆಗ್ತದ. ಅಂತಃಕರಣ ಸ್ವಚ್ಛ ಆತಂದ್ರೆ ವಿವೇಕ ಜ್ಞಾನ ಆಗ್ತದ. ವಿವೇಕ ಜ್ಞಾನ ಆಯ್ತು ಅಂತ ಕೇಳಿದ್ರೆ ಅವ ಆತ್ಮ ಕಲ್ಯಾಣ ಮಾಡ್ಕೋದ್ರಲ್ಲಿ ಯಾವ್ದು ಸಂಶಯ ಇಲ್ಲ, ದೂರಿಲ್ಲ, ಅವನ ಸಾಧ್ಯ ಆಗ್ತದ ಅನ್ನುವಂತ ಉದ್ದೇಶ ಇಟ್ಕೊಂಡು ಒಳ್ಳೆ ಒಂದು ಪಾಠ ಹಾಕಿದಾರೆ ಇಲ್ಲಿ. ಅದಕ್ಕಾಗಿ ತಾವೆಲ್ಲರೂ ಸಹಿತವಾಗಿ ಅದಕ್ಕಂತಾನೆ ಇಲ್ಲಿ ಶರಣರು ಕೂಡ ಹೇಳಿದ್ರು, ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ. ಅಂದ್ರೆ ಮತ್ತೊಂದು ನಂದ ಈ ಜಗತ್ತಲ್ಲಿ ನಾವು ಬಂದೇವಿ ಅಂದ್ರೆ ಈ ಜಗವೆಲ್ಲ ಹೆಂಗಂತ ಕೇಳಿದ್ರೆ ಬಾಡಿಗೆದಾರರ ಜೀವಿಗಳೆಲ್ಲ ಬಾಡಿಗೆ ಜಗತ್ತಿನಲ್ಲಿ ನಾವು ಬಂದು ಇದು ಶಾಶ್ವತ ಅಂತ ತಿಳ್ಕೊಂಡು ಕೂತೀವಲ್ಲ, ಅದು ಅಜ್ಞಾನ. ಈ ಅಜ್ಞಾನ ಅಂತಕ್ಕಂಥದ್ದು ಬಿಡಿಸ್ಬೇಕಾದ್ರೆ ಈ ಜೀವಾತ್ಮ ಅಂತಕ್ಕಂಥ ಅದೇ ಗುಬ್ಬಿ, ಈ ಜೀವ ಐತಲ್ಲ ಅದೇ ಗುಬ್ಬಿ ಏನ್ ಮಾಡತ್ತ ಅಂತ ಕೇಳಿದ್ರೆ ಯಾವಾಗ ಹಾರಿಕತ್ ಗೊತ್ತಂತೂ ಇಲ್ಲ. ಆದ್ರೂ ಸಹಿತವಾಗಿ ಅಹಂಕಾರ ಮಮಕಾರದಿಂದ ಅಭಿಮಾನದಿಂದ ಈ ಜಗತ್ತಿನಲ್ಲಿ ಈ ಜೀವಾತ್ಮ ಈ ದೇಹದಲ್ಲಿ ಇದ್ದುಕೊಂಡು ಇಲ್ಲಿ ಏನ್ ಮಾಡತ್ತಾನ ಅಂತ ಕೇಳಿದ್ರೆ ಅಜ್ಞಾನದಲ್ಲಿ ಕಾಲ ಕಳೀತಿರ್ತಾನೆ. ಅದಕ್ಕ ಅಜ್ಞಾನದಲ್ಲಿ ಕಾಲ ಕಳೀಲಿಕ್ಕೆ ಹೋಗ್ಬೇಡ. ಇದರಿಂದ ನೀ ಏನ್ ಅಂತ ಕೇಳಿ ಪರಮಾತ್ಮ ಎಲ್ಲಕ್ಕೂ ಕಾರಣೀಕರ್ತನಾಗಿರ್ತಕ್ಕಂಥ ಆ ಭಗವಂತ ಹಿಂದದಾನ, ಆ ಪರಮಾತ್ಮನೇ ಅಂತಕ್ಕಂಥ ಭಾವ. ಯಾಕ ಬ್ಯಾಟ್ರಿ ಹೆಚ್ಚಕ್ತೇವ್ ಗೊತ್ತೈತಿ, ಮೊದಲೆಲ್ಲ ಬ್ಯಾಟ್ರಿ ಇದ್ದು, ಈಗೆಲ್ಲ ಮೊಬೈಲ್ ಇರ್ತಾವ ಬಿಡ್ರಿ. ಬ್ಯಾಟ್ರಿ ಹೆಚ್ಚಕ್ಬೇಕಾದ್ರೆ ಹಿಂದ್ ಪವರ್ ಸೆಲ್ ಇರ್ತಿದ್ವು. ಆ ಶೆಲ್ ಹಿಂದದ ಅವ್ನಿಗೆ ಗೊತ್ತಿಲ್ಲ, ಬೆಳಕಾಟ ಮುಂದ್ ಕೊಡ್ತಿತ್ತದ. ಈ ಬೆಳಕು ಬರ್ಬೇಕಾದ್ರೆ ಯಾವ್ದ್ರ ಕಾರಣ ಅಂತ ಕೇಳಿ ಶೆಲ್ಲಿನ ಕಾರಣ ಅನ್ನುವಂಥದ್ದು ನಮ್ಗ ಅರ್ಥ ಆಕತಿಲ್ಲ. ಹಂಗ ಈ ಎಲ್ಲಾ ನಾವು ಕಾರಣ ಕರ್ತೃ ಪರಮಾತ್ಮ ಇಲ್ಲೆಲ್ಲ ಅವಂದ ಸೂತ್ರ ಇದು. ಅವನ ಬೆಳಕಿನಲ್ಲಿ ಅವನ ಒಂದು ಹಿಂದ್ ಶೆಲ್ ಅದಾನ ಇಲ್ಲಿ ಅಂತ ತಿಳ್ಕೊಂಡೇ ನಾವೇನ್ ಮಾಡ್ತೇವೆ ಅಂತ ಕೇಳಿದ್ರೆ ಇದನ್ನೆಲ್ಲ ನಡ್ಸಾಕತ್ತೇವಿ. ಅದಕ್ಕ ಹಿಂದ ಕಾರಣಕರ್ತೃ ಆಗಿರ್ತಕ್ಕಂಥ ಭಗವಂತನೇ ಇಲ್ಲದೆ ಒಂದು ಹುಲ್ಲು ಕಡ್ಡಿಸಿ ತಗೊಳಾಡಕ ಆಗುದಿಲ್ಲ ಅಂತ ಅಂದಾಗ ಆ ಪರಮಾತ್ಮನೇ ಸರ್ವಕರ್ತೃ ಅನ್ನುವಂತ ಭಾವ ನಮ್ಮಲ್ಲಿ ಆ ಜ್ಞಾನವನ್ನ ನಾವು ಮಾಡಿಕೊಂಡು ಅಂತ ಕೇಳಿದ್ರೆ ನಮ್ಮ ಜನ್ಮ ಸಾರ್ಥಕತೆ ಅನ್ನುವಂತ ಮಾತು ಇಲ್ಲಿ ಶರಣರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಈ ವಚನದಲ್ಲಿ. ಅದಕ್ಕಾಗಿ ಅಂತ ಸಾರ್ಥಕತೆ ಜನ್ಮವನ್ನ ನೀವೆಲ್ಲರೂ ಸಾರ್ಥಕತೆ ಮಾಡಿಕೊಳ್ಳೋಣ ಅನ್ನತಕ್ಕಂಥ ಮಾತನ್ನು ಇಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣಾರ್ಥಿಗಳು.